ಮೊದಲನೇದಾಗಿ ಅಂಬರೀಷ್ ಅವರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಇವತ್ತು ಈ ಕಲಾವಿದರ ಸಂಘ ಏನು ಉಳ್ಕೊಂಡಿದೆ ಅವರ ಒಂದು ಶ್ರಮ, ಹಾಗೆಯೇ ಜೊತೆಯಲ್ಲಿ ದೊಡ್ಡಣ್ಣ ಅವರು ಮತ್ತು ರಾಕ್ಲೈನ್ ವೆಂಕಟೇಶ್ ಅವರು ಸಹ ಶ್ರಮ ಪಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಎಲ್ಲ ಕಲಾವಿದರು ಸಹ, ಹಿರಿಯ ಕಲಾವಿದರು ಇರ್ಬೋದು, ಕಿರಿಯ ಕಲಾವಿದರು ಇರ್ಬೋದು, ಇವತ್ತಿನ ಜನರೇಷನ್ ಇರ್ಬೋದು, ಅವತ್ತಿನ ಜನರೇಷನ್ ಇರ್ಬೋದು, ಎಲ್ಲ ಕಲಾವಿದರು ತಮ್ಮ ಪರಿಶ್ರಮವನ್ನು ಹಾಕಿ ಈ ಒಂದು ಕಲಾವಿದರ ಸಂಘವನ್ನು ಕಟ್ಟಿದ್ದಾರೆ. ಇದು ಮೂಲತಃ ಪ್ರಾರಂಭ ಮಾಡಿದವರು ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು. ಅವರೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಇವತ್ತೇನು ಈ ಕಲಾವಿದರ ಸಂಘದಲ್ಲಿ ಒಂದು ಹೋಮ, ಹವನ, ಯಾಗ, ಪೂಜೆ ಎಲ್ಲ ಮಾಡ್ತಾ ಇದ್ದೀವಿ. ಕನ್ನಡ ಚಿತ್ರರಂಗಕ್ಕೆ, ಎಲ್ಲ ಕಲಾವಿದರಿಗೆ, ಇಡೀ ಕನ್ನಡ ಚಿತ್ರರಂಗದ ಕುಟುಂಬಕ್ಕೆ, ಅದು ಟೆಕ್ನಿಷಿಯನ್ಸ್ ಇರ್ಬೋದು, ಪ್ರೊಡ್ಯೂಸರ್ಸ್ ಇರ್ಬೋದು, ಡೈರೆಕ್ಟರ್ಸ್ ಇರ್ಬೋದು, ಕಲಾವಿದರು ಇರ್ಬೋದು, ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಪೂಜೆಯನ್ನು ನೆರವೇರಿಸ್ತಾ ಇದ್ದೀವಿ. ಸೊ ಹಾಗಾಗಿ ಇದರಲ್ಲಿ ಭಾಗಿಯಾಗೋದಕ್ಕೆ ನಾನು ಸಹ ಬಂದಿದ್ದೇನೆ. 100%. ಯಾಕಂದರೆ ನಮ್ಮ ಭಾರತೀಯ ಸಂಪ್ರದಾಯದ ಪ್ರಕಾರ ನೀವಾಗಲಿ ನಾವಾಗಲಿ ಮನೆಯಿಂದ ಹೊರಡಬೇಕಾದ್ರೆ ದೇವರಿಗೆ ಕೈ ಮುಗಿದೇ ಬರ್ತೀವಿ, ಎಲ್ಲ ಒಳ್ಳೇದಾಗಲಿ ಅಂತ. ಸೊ ಎಲ್ಲನೂ ಒಳ್ಳೇದಾಗೇ ಆಗುತ್ತೆ. ಸೊ ಹಾಗಾಗಿ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಂಡು ಎಲ್ರಿಗೂ ಒಳ್ಳೇದಾಗಲಿ, ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದಾಗಲಿ ಅನ್ನೋ ಕಾರಣದಿಂದ ಮಾಡ್ತಾ ಇದ್ದೀವಿ. 100% ದೇವರನ್ನ ನಂಬಿದವರು ಯಾವತ್ತೂ ಕೆಟ್ಟಿಲ್ಲ, ಕೆಡೋದು ಇಲ್ಲ, ಒಳ್ಳೇದಾಗೇ ಆಗುತ್ತೆ. ಮೊದಲನೇದಾಗಿ ಅಂಬರೀಷ್ ಅವರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಇವತ್ತು ಈ ಕಲಾವಿದರ ಸಂಘ ಏನು ಉಳ್ಕೊಂಡಿದೆ ಅವರ ಒಂದು ಶ್ರಮ, ಹಾಗೆಯೇ ಜೊತೆಯಲ್ಲಿ ದೊಡ್ಡಣ್ಣ ಅವರು ಮತ್ತು ರಾಕ್ಲೈನ್ ವೆಂಕಟೇಶ್ ಅವರು ಸಹ ಶ್ರಮ ಪಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಎಲ್ಲ ಕಲಾವಿದರು ಸಹ, ಹಿರಿಯ ಕಲಾವಿದರು ಇರ್ಬೋದು, ಕಿರಿಯ ಕಲಾವಿದರು ಇರ್ಬೋದು, ಇವತ್ತಿನ ಜನರೇಷನ್ ಇರ್ಬೋದು, ಅವತ್ತಿನ ಜನರೇಷನ್ ಇರ್ಬೋದು, ಎಲ್ಲ ಕಲಾವಿದರು ತಮ್ಮ ಪರಿಶ್ರಮವನ್ನು ಹಾಕಿ ಈ ಒಂದು ಕಲಾವಿದರ ಸಂಘವನ್ನು ಕಟ್ಟಿದ್ದಾರೆ. ಇದು ಮೂಲತಃ ಪ್ರಾರಂಭ ಮಾಡಿದವರು ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು. ಅವರೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಇವತ್ತೇನು ಈ ಕಲಾವಿದರ ಸಂಘದಲ್ಲಿ ಒಂದು ಹೋಮ, ಹವನ, ಯಾಗ, ಪೂಜೆ ಎಲ್ಲ ಮಾಡ್ತಾ ಇದ್ದೀವಿ. ಕನ್ನಡ ಚಿತ್ರರಂಗಕ್ಕೆ, ಎಲ್ಲ ಕಲಾವಿದರಿಗೆ, ಇಡೀ ಕನ್ನಡ ಚಿತ್ರರಂಗದ ಕುಟುಂಬಕ್ಕೆ, ಅದು ಟೆಕ್ನಿಷಿಯನ್ಸ್ ಇರ್ಬೋದು, ಪ್ರೊಡ್ಯೂಸರ್ಸ್ ಇರ್ಬೋದು, ಡೈರೆಕ್ಟರ್ಸ್ ಇರ್ಬೋದು, ಕಲಾವಿದರು ಇರ್ಬೋದು, ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಪೂಜೆಯನ್ನು ನೆರವೇರಿಸ್ತಾ ಇದ್ದೀವಿ. ಸೊ ಹಾಗಾಗಿ ಇದರಲ್ಲಿ ಭಾಗಿಯಾಗೋದಕ್ಕೆ ನಾನು ಸಹ ಬಂದಿದ್ದೇನೆ. 100%. ಯಾಕಂದರೆ ನಮ್ಮ ಭಾರತೀಯ ಸಂಪ್ರದಾಯದ ಪ್ರಕಾರ ನೀವಾಗಲಿ ನಾವಾಗಲಿ ಮನೆಯಿಂದ ಹೊರಡಬೇಕಾದ್ರೆ ದೇವರಿಗೆ ಕೈ ಮುಗಿದೇ ಬರ್ತೀವಿ, ಎಲ್ಲ ಒಳ್ಳೇದಾಗಲಿ ಅಂತ. ಸೊ ಎಲ್ಲನೂ ಒಳ್ಳೇದಾಗೇ ಆಗುತ್ತೆ. ಸೊ ಹಾಗಾಗಿ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಂಡು ಎಲ್ರಿಗೂ ಒಳ್ಳೇದಾಗಲಿ, ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದಾಗಲಿ ಅನ್ನೋ ಕಾರಣದಿಂದ ಮಾಡ್ತಾ ಇದ್ದೀವಿ. 100% ದೇವರನ್ನ ನಂಬಿದವರು ಯಾವತ್ತೂ ಕೆಟ್ಟಿಲ್ಲ, ಕೆಡೋದು ಇಲ್ಲ, ಒಳ್ಳೇದಾಗೇ ಆಗುತ್ತೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.